ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ 3 ಕಂಟಕ. ಮುಡಾ ಹಗರಣ ತನಿಖೆಯಲ್ಲಿ ಸದ್ಯ ಎಲ್ಲವೂ ಸ್ಟಾಪ್ ಆಗಿದೆ. ಫೆಬ್ರವರಿ 10ನೇ ತಾರೀಕು ತನಕ ತಾತ್ಕಾಲಿಕವಾಗಿ ಎಲ್ಲ ತನಿಖೆ ನಿಂತ ನೀರಾಯ್ತಾ? ಹಾಗಾದ್ರೆ ಮುಡಾ ಹಗರಣದಲ್ಲಿ ಏನೆಲ್ಲ ಸ್ಟಾಪ್ ಆಯಿತು ನೋಡಿ. ನಿನ್ನೆ ಹೇಳ್ತಾ ಇದ್ದೆ, ಇದೊಂದು ವಿಚಿತ್ರ ಕೇಸು. ಮೂರು ಕೇಸ್ಗಳು ನಡೀತಾ ಇದೆ. ಒಂದೇ ಪ್ರಕರಣ, 3 ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಯಾರೆಲ್ಲ? ಲೋಕಾಯುಕ್ತ, ಇಡಿ, ಆಮೇಲೆ ಈಗ CBIಗೆ ಕೊಡಿ ಅಂತ. ಅದರ ಜೊತೆಗೆ PN ದೇಸಾಯಿ ಆಯೋಗ ಕೂಡ. ಸೊ ಹಾಗಾಗಿ ನಿನ್ನೇನಾಯ್ತು, ಸಾಯಿ ಕೃಷ್ಣ, ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ ಈ ಕೇಸನ್ನ CBI ಕೊಡಬೇಕಾ ಅಥವಾ ಇಲ್ಲೇ ನಡೆಸಬೇಕಾ, ಇಲ್ಲ CBI ಕೊಡಬೇಕು ಅಂತ ಹೇಳಿ ಇವರ ವಾದವಾಗಿತ್ತು. ಒಂದು ಕಡೆ ನಡೀತಾ ಇತ್ತು. ಈ ನಡುವೆ ಇಡಿ ಏನ್ ಮಾಡಿತ್ತು, ಸಮನ್ಸ್ ನೋಟಿಸ್ ಕೊಟ್ಟಿತ್ತು. ಒಂದು ಭೈರತಿ ಸುರೇಶ್ ಅವರಿಗೆ ಮತ್ತು ಮುಖ್ಯಮಂತ್ರಿಯವರ ಪತ್ನಿಯವರಿಗೆ ಕೊಟ್ಟಿತ್ತು. ಸೊ ಹಾಗಾಗಿ ಒಂದು ರೀತಿ ಭಯದ ವಾತಾವರಣ ಇತ್ತು. ಈಗ ನಿನ್ನೆ ಏನಾಗಿದೆ ಅಂತಂದ್ರೆ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿದೆ. ಮುಂದಿನ ಆದೇಶ ಕೊಡೋ ತನಕ ಯಾವುದೇ ತನಿಖೆ ಇಡಿನೂ ಮಾಡಬೇಡಿ, ಮತ್ತೊಂದು ಮಾಡಬೇಡಿ, ಮಗದೊಂದು ಮಾಡಬೇಡಿ, ಆಮೇಲೆ ನೋಟಿಸ್ ರದ್ದು ಮಾಡಿ. ಅದು ಏನದಕ್ಕೆ ತಾತ್ಕಾಲಿಕ ರದ್ದು. 10ನೇ ತಾರೀಕು ತನಕ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನುವಂಥದ್ದು. ಇದರ ಜೊತೆಗೇನೆ ಇನ್ನೊಂದು ಕೇಸ್ ಏನಪ್ಪಾ ಅಂತಂದ್ರೆ, ಲೋಕಾಯುಕ್ತ ತಮ್ಮ ತನಿಖೆಯ ಭಾಗಶಃ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತೀನಿ ವೀಕ್ಷಕರೇ. ಮೂಡಾ ಹಗರಣ ಇದು ಕೇವಲ CMಗೆ ಸಂಬಂಧಪಟ್ಟ ಹಗರಣ. ಇದು 14 ಸೈಟ್ನ ಹಗರಣ. ಇನ್ನೊಂದು ಇದೆಯಲ್ಲ, 300 ಕೋಟಿ 142 ಇದನ್ನ ವಶಕ್ಕೆ ಪಡಿಸಿಕೊಂಡ್ರು, ಅದು ಬೇರೆ ಇದೆ. ಇನ್ನು ಈ ಕೇಸ್ ಮೊದಲೇನಾಯ್ತು, ಹೊರಗೆ ಬಂದಾಗ CM ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಗಲಾಟೆ ಆಯ್ತು. ಗಲಾಟೆ ಆದಾಗ PN ದೇಸಾಯಿ ಆಯೋಗವನ್ನು ರಚನೆ ಮಾಡಿದ್ರು. PN ದೇಸಾಯಿ ಆಯೋಗ ಅದನ್ನ ತನಿಖೆ ಮಾಡಲಿಕ್ಕೆ ಶುರುವಾಯಿತು. ಅಷ್ಟರಲ್ಲಾಗುವಾಗ ಅದು ಲೋಕಾಯುಕ್ತದ ಇದೇನು ರಾಜ್ಯಪಾಲರು ಅವಕಾಶ ಕೊಡಬೇಕು ಲೋಕಾಯುಕ್ತ ತನಿಖೆಗೆ ಅಂತ ಹೇಳುವಾಗ ಅದು ಕೋರ್ಟ್ಗೆ ಹೋಯ್ತು. ಕೋರ್ಟ್ಗೆ ಸ್ಟೇ ತಂದ್ರು ಯಾರು, ಸಿದ್ದರಾಮಯ್ಯನವರು. ಆಮೇಲೆ ವೆಕೇಟ್ ಆಯ್ತು. ವೆಕೇಟ್ ಆದ ನಂತರ ಹೈಕೋರ್ಟ್ ಹೇಳ್ತು ಲೋಕಾಯುಕ್ತ ತನಿಖೆ ಮಾಡಲಿ, ವರದಿ ಕೊಡಬೇಕು. ಲೋಕಾಯುಕ್ತ ಹೌದು, ಡಿಸೆಂಬರ್ ಡ್ಯಾಶ್ ದಿನ ಇತ್ತು ಅದೇನೋ. ಲೋಕಾಯುಕ್ತ ತನಿಖೆ ಮಾಡ್ತು. ಲೋಕಾಯುಕ್ತ ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಇದೇ ಸ್ನೇಹಮಯಿ ಕೃಷ್ಣ ಅವರು ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ. ಇದು ಲೋಕಾಯುಕ್ತ ಬೇಡ, ಇದು CBI ಮಾಡಿ. ಅಷ್ಟರಲ್ಲಾಗುವಾಗ ಇನ್ನೊಂದು ಕಂಪ್ಲೇಂಟ್ ಹೋಯ್ತು. ಆ ಕಾರಣಕ್ಕಾಗಿ ಈ ವಿಚಾರಕ್ಕೂ ಸೇರದಂತೆ ಇಡಿ ಬಂತು. ಎಷ್ಟಾಯ್ತು? PN ದೇಸಾಯಿ ಒಂದು ತನಿಖಾ ಸಂಸ್ಥೆ, ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ, ಇಡಿ ಒಂದು ತನಿಖಾ ಸಂಸ್ಥೆ, ಈಗ CBIಗೆ ಕೊಡಬೇಕು ಅಂತ ಒಂದು ತನಿಖಾ ಸಂಸ್ಥೆ. ಈ ನಡುವೆ PN ದೇಸಾಯಿ ಆಯೋಗವನ್ನು ವಾಪಸ್ ಪಡ್ಕೊಳ್ಳಲಾಯ್ತು. ಇದು ಅಗತ್ಯ ಇಲ್ಲ ಅಂತ ಹೇಳಿ ಈಗ ಎಲ್ಲಿ ಬಂದು ನಿಂತಿದೆ? CBI ಕೊಡಬೇಕಾ ಕೊಡಬಾರ್ದಾ ಅಂತ ಹೋಯ್ತಲ್ಲ ಹೈಕೋರ್ಟ್ಗೆ. ಹೈಕೋರ್ಟ್ ಒಂದು ಸ್ಟೇ ಕೊಟ್ಟಿದೆ. ನಾನು ಹೇಳ್ತೀನಿ ಫೆಬ್ರವರಿ 10ನೇ ತಾರೀಕು ಇದನ್ನು ಕೊಡಬೇಕಾ ಕೊಡಬಾರ್ದಾ ಅಂತ. ಅಲ್ಲಿ ತನಕ ಈ ಇಡಿ ಕೊಟ್ಟಿದೆಯಲ್ಲ ಇಬ್ಬರಿಗೆ, ಯಾವುದು CM ಪತ್ನಿ ಪಾರ್ವತಿಗೆ, ಅದನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ. 10ರ ತನಕ ಮಾತಾಡಿ, ಆಮೇಲೆ ಅಲ್ಲಿ ತನಕ ಮಾತಾಡಬೇಡಿ. ಇಡಿ ಏನು ತನಿಖೆ ಮಾಡ್ತಾ ಇದೆ ಅದನ್ನು ಕೂಡ ಸ್ಟಾಪ್ ಮಾಡಿ. ಎಲ್ಲೋ ಸ್ಟಾಪ್. ಇದು ಒಂದು ಕಥೆ. ಆದರೆ ಮತ್ತೊಂದು ಕಡೆ ಲೋಕಾಯುಕ್ತ ತನ್ನ ತನಿಖೆ ಮಾಡಿಬಿಟ್ಟು ಭಾಗಶಃ ವರದಿಯನ್ನ ಕೋರ್ಟ್ಗೆ ಒಪ್ಪಿಸಿದೆ. ಅಲ್ಲಿ ಬಂದು ನಿಂತಿದೆ. ಈಗಿರೋದು ಲೋಕಾಯುಕ್ತ ತನಿಖೆ ಏನಾಗುತ್ತೆ, ಇಡಿ ತನಿಖೆ ಏನಾಗುತ್ತೆ, CBIಗೆ ಹೋಗುತ್ತಾ ಇಲ್ವಾ ಅನ್ನುವಂಥದ್ದು. ಇಲ್ಲಿ ಕೆಲವು ಪ್ರಶ್ನೆಗಳಿದೆ. ಮೊಡಾದಲ್ಲಿ ಮುಗಿದೇ ಹೋಯ್ತಾ ಇಡಿ ತನಿಖೆ? 14 ಸೈಟ್ ಮಂಜೂರು ಮಾಡಿದ ಅಧಿಕಾರಿಗೆ ರಿಲೀಫ್ ಸಿಗುತ್ತಾ? ಮಾಜಿ ಆಯುಕ್ತ ನಟೇಶ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಅಂತೆ. ಮತ್ತೊಂದು ಮಾಜಿ ಆಯುಕ್ತ ನಟೇಶ್ಗೆ ಅವತ್ತೇನ್ರಿ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಲ್ಲ, ಬಹಳ ದೊಡ್ಡ ಬಿಗ್ ರಿಲೀಫ್ ಸಿಕ್ಕಿದಾಗಿದ್ರೆ ಹೈಕೋರ್ಟ್ ಆದೇಶದ ಬಳಿಕ ಅಡ್ಡಕತೆಯಲ್ಲಿ ಇಡಿ ತನಿಖೆ. ಇದರಿಂದ CM ಪತ್ನಿ ಸಚಿವ ಭೈರತಿಗೂ ಸಿಗುತ್ತಾ ರಿಲೀಫ್ ಅನ್ನುವಂತಹ ಪ್ರಶ್ನೆ. ಇಡಿ ಸಮನ್ಸ್ ಹಾಗೂ ಅವರು ದಾಖಲಿಸಿದ್ದ ಹೇಳಿಕೆ ರದ್ದಾಗಿದೆ. ಮುಡಾ ಮೇಲೆ ಇಡಿಯಿಂದ 3ನೇ ಹಂತದ ದಂಡಯಾತ್ರೆ. 142 ಸೈಟ್ ಸೀಸ್ ಆಯಿತು. 631 ಸೈಟ್ ಲೆಕ್ಕ ಮುಗಿಯಿತು. ಮತ್ತೆ 550 ನಿವೇಶನಗಳ ಮಾಹಿತಿ ಕೇಳಿದ ಇಡಿ ಅಧಿಕಾರಿಗಳು. 550 ಪ್ರಕರಣಗಳ ಸಂಪೂರ್ಣ ಮಾಹಿತಿ ಕೇಳಿ ಇಡಿ ಪತ್ರ. 550 ಸ್ಥಳಗಳ ಮಾಲೀಕರು, ಅವುಗಳ ಮಾರಾಟ ಮಾಡಿದ ರೀತಿ, ಖರೀದಿಸಿದವರ ಮಾಹಿತಿ ಕೇಳಿ ಪತ್ರ ಬರೆದ ಇಡಿ ಅಧಿಕಾರಿಗಳು. ಓಕೆ, ಈಗ ಬಂತಲ್ಲ ಪಾಯಿಂಟ್ಸ್ ಎಲ್ಲ. ಇದೆಲ್ಲ ಏನಪ್ಪಾ ಅಂತ ಆಗ್ಬಿಡ್ತದೆ ಈ ಪೇಪರ್ ಹೋದಾಗ. ಕೆಲವೊಮ್ಮೆ ಪೇಪರ್ ನಡುವೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ, ವಿದ್ಯುತ್ ಪ್ರಸರಣ ನಿಗಮದ ಹಾಕಿರ್ತಾರೆ, ಗೊತ್ತೊಂದು 2-3 ಪೇಜ್. ಹಂಗಾಯ್ತು ನನಗೀಗ. ಏನ್ ಹೇಳ್ತಿದ್ರಿ, 14 ಸೈಟ್ ಅಂತೀರಿ, 500 ಸೈಟ್ ಅಂತೀರಿ. ಅದು ಬೇರೆ, ಇದು ಬೇರೆ. ಓಕೆ, ಅದು ಬೇರೆ, ಇದು ಬೇರೆ. ಈಗ ನಿನ್ನೆ CT ರವಿ ಒಂದು ಮಾತಾಡ್ತಾ ಇದ್ರು, ಇಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಜಗಜ್ಜಾಹಿರು. ಅದನ್ನೇ ನಾವು ಹೇಳ್ತಾ ಇದೀವಿ, ಅವ್ಯವಹಾರ ಆಗಿದೆ. ನೀವೇ ಎಲ್ಲ ಏನ್ ಮಾಡಿದ್ರಿ, ಸಿದ್ದರಾಮಯ್ಯ ಮಾತ್ರ ಸಿಗ್ಬೇಕು, ಉಳಿದವರು ಸಿಗಬಾರ್ದು ಅಂತ ಹೋದ್ರಿ. ಈಗ ಸಿದ್ದರಾಮಯ್ಯ ಸಿಗ್ತಾ ಇಲ್ಲ, ಉಳಿದವರೆಲ್ಲ ಸಿಗ್ತಾ ಇದ್ದಾರೆ. ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ಓಕೆ, ಮತ್ತು ಈಸಿಯಾಗಿ ಹೇಳ್ತೀನಿ. ಇದಕ್ಕೆ ಯಾರು ಬರ್ತಾರೆ ನೆಕ್ಸ್ಟ್? ನಾಗರಾಜ್ ಬರ್ತಾರೆ ಇದಕ್ಕೆ. ನಾಗರಾಜ್, ಒಂದು ವಿಚಾರ ರೆಡಿಯಾಗಿ ನನಗೊಂದು ಪ್ರಶ್ನೆಗೆ ಉತ್ತರ ಬೇಕು. ಈಗಲೇ ಹೇಳ್ಬಿಡ್ತೀನಿ ರಿಪೋರ್ಟ್ಗಿಂತ ಮೊದಲೇ.
ಈಗ ಲೋಕಾಯುಕ್ತ CMಗೆ ಕ್ಲೀನ್ ಚಿಟ್ ಕೊಟ್ಟರೆ, CM ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟರೆ 14 ಸೈಟ್ ವಾಪಸ್ CM ಕೊಡ್ತಾರಾ ಕೊಡೋದಿಲ್ಲ? ಇಷ್ಟೇ ಪ್ರಶ್ನೆಗೆ ಉತ್ತರ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡಿ. ಸಿಎಂಗೆ ಇಡಿ ಹಾಗೂ ಸಿಬಿಐ ತೂಗುಗತ್ತಿ. ಬಜೆಟ್ಗೂ ಮುಂಚೆ ಇಡಿ ತನಿಖೆ ಚುರುಕು. ಸಿದ್ದರಾಮಯ್ಯ ಅವರಿಗೆ ಮಗ್ಗಲ ಮುಳ್ಳಾಗಿರೋ ಮೂಡ ಹಗರಣದ ತನಿಖೆಯನ್ನು ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿ ವಿಚಾರಣೆಯ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಕಾಯ್ದಿರಿಸಿದೆ. ಮುಂದಿನ ಆದೇಶದವರೆಗೂ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸುವಂತಿಲ್ಲ ಅಂತ ಸೂಚನೆ ನೀಡಿದೆ. ಇದರಿಂದ ಸಿಎಂಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ್ರೂ ನೆಮ್ಮದಿಯಿಂದ ಇರುವಂತೆ ಮಾಡಿಲ್ಲ. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷೀಲಿ ಅನ್ನುವಂತೆ ಇಡಿ ಎಂಟ್ರಿ ಆಗಿದೆ. ಸಿಎಂಗೆ ಒಂದ್ ಕಡೆ ಇಡಿ ಮತ್ತೊಂದ್ ಕಡೆ ಸಿಬಿಐ ತನಿಖೆಯ ತೂಗುಗತ್ತಿ ಎದುರಾಗಿದೆ. ಬಜೆಟ್ ಪೂರ್ವದಲ್ಲಿ ರಾಜಕೀಯ ತ್ವರಿತ ಬೆಳವಣಿಗೆಗಳು ನಡೆಯಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸಿದ್ದಾರೆ. ಆದರೆ ಬಜೆಟ್ಗೂ ಮುಂಚೆಯೇ ಇಡಿಯ ತನಿಖೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಪತ್ನಿ ವ್ಯವಹಾರಗಳಿಗೆ ಇಡಿ ಬ್ರೇಕ್. ಇತ್ತ ಸಿದ್ದರಾಮಯ್ಯ ಪತ್ನಿಗೆ ಸಂಬಂಧಪಟ್ಟಂತ ಆರ್ಥಿಕ ವ್ಯವಹಾರಗಳಿಗೆ ಇಡಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹೈಕೋರ್ಟ್ ಅಲ್ಲಿ ಸಿಎಂ ವಿರುದ್ಧ ಸಿಬಿಐ ತನಿಖೆಯ ತೂಗುಗತ್ತಿ ಸುತ್ತಕೊಂಡಿದೆ. ಹೀಗಾಗಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಎದುರಾಗುವ ಸಾಧ್ಯತೆ ಇದೆ. 631 ಮೂಡಾ ಸೈಟ್ ಮುಟ್ಟುಗೋಲು ಸಾಧ್ಯತೆ. ಇನ್ನು ಮೂಡಾದ 631 ಸೈಟ್ಗಳ ದಾಖಲೆಗಳನ್ನು ಮೂಡಾ ಆಯುಕ್ತರು ಇಡಿಗೆ ಕಳಿಸಿದ್ದಾರೆ. ಹೀಗಾಗಿ ಬಹುತೇಕ ಇದೇ ವಾರದಲ್ಲಿ 631 ಸೈಟ್ಗಳನ್ನ ಇಡಿ ಸೀಸ್ ಮಾಡುವ ಸಾಧ್ಯತೆ ಇದೆ. 631 ಸೈಟ್ಗಳಲ್ಲಿ ಹೆಚ್ಚು ಬೇನಾಮಿಯದ್ದಾಗಿದ್ದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ನೀಡಿರುವ ಸಾಧ್ಯತೆ ಇದೆ. ಕೆಲವು ಪ್ರತಿಷ್ಠಿತ ಉದ್ಯಮಿಗಳು ಕೂಡ ಆಸ್ತಿ ಪಡೆದಿದ್ದಾರೆ ಎನ್ನಲಾಗಿದೆ. ಇದರ ಮಾಹಿತಿಯನ್ನು ಮೂಡಾ ಆಯುಕ್ತರು ಇಡಿಗೆ ನೀಡಿದ್ದು ಈ ಸೈಟ್ಗಳ ಮೇಲೆ ಇಡಿ ಕಣ್ಣಿಟ್ಟಿದೆ. ಇದರ ಬೆನ್ನಲ್ಲೇ ಮತ್ತೆ 550 ಸೈಟ್ಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ಗಿಂತ ಸಂಕಷ್ಟವೇ ಹೆಚ್ಚಿರುವಂತಾಗಿದೆ. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಗರಾಜ್ ಅಪ್ಪಸಂದ್ರ ನನ್ನ ಜೊತೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಇದನ್ನು ಭಾಳ ಈಸಿಯಾಗಿ ಹೇಳೋಣ, ಇಲ್ಲ ಅಂತಂದರೆ ಜನ ನಮಗೆ ಕಲಿಸಿದು ಬಿಡ್ತಾರೆ. ಏನು ಮಾತಾಡ್ತೀರಿ, 500 ಅಂತೀರಿ, 400 ಅಂತೀರಿ, 300 ಅಂತೀರಿ, ಏನು ತಲೆ ಮೇಲೆ. ಒಂದು 14 ಸೈಟ್ ವಿಚಾರ, ಅದು ಏನಾಯಿತು? ಓಕೆ, ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರೆ 14 ಸೈಟ್ ವಾಪಸ್ CMಗೆ ಸಿಗತ್ತಾ ಇಲ್ವಾ? ಈ ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ ಏನು ಗೊತ್ತಾ? ಇದು ಏನು 500 600 ಅದು ಬೇರೆ ಇದು ಬೇರೆ ಅಷ್ಟೇ ಪ್ರಶ್ನೆ. ಖಂಡಿತ ಜಯಪ್ರಕಾಶ್, ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ಉದ್ಭವ ಆಗುವಂತ ಪ್ರಶ್ನೆಗಳು ಒಂದು ಕಡೆ, ಈಗ ಸದ್ಯದ ಮಟ್ಟಿಗೆ ಏನು ಒಂದು ಹಗರಣ ಶುರುವಾಯಿತು, PN ದೇಸಾಯಿ ಅವರ ಒಂದು ಸಮಿತಿಯನ್ನು ರಚನೆ ಮಾಡಿತು, ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದೆ ಎಲ್ಲವೂ ಸ್ಟಾಪ್ ಆಗಿರುವಂಥದ್ದು ಇದೇ ಮೊದಲು. ನಿನ್ನೆ ಸಂಜೆಯಿಂದ ಈ ವಿಚಾರದಲ್ಲಿ ಎಲ್ಲವೂ ಸ್ಟಾಪ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಅಂತಂದ್ರೆ ಒಂದ್ ಕಡೆ ಏನು ಹೈಕೋರ್ಟ್ ಈ ಆದೇಶ ಕೊಡುವವರೆಗೂ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬೇಡಿ, ಜೊತೆಗೆ ಇಡಿ ಕೊಟ್ಟಿರ್ತಕ್ಕಂಥ ನೋಟಿಸ್ ನಿಮ್ಗೆ ಇಷ್ಟು ತರಾತುರಿ ಏನಿತ್ತು, ಅರ್ಜೆಂಟ್ ಏನಿತ್ತು, ಇಲ್ಲಿ ವಿಚಾರಣೆ ನಡೀತಾ ಇರಬೇಕಾದ್ರೆ ನೋಟಿಸ್ ಕೊಟ್ಟಿರೋ ಅರ್ಜೆಂಟ್ ಏನಿತ್ತು, ನೀವು ಅರೆಸ್ಟ್ ಕೂಡ ಮಾಡಬಹುದು, ಹೀಗಾಗಿ ಇದಕ್ಕೆ ಸ್ಟೇ ಕೊಡ್ತಾ ಇದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಪಾರ್ವತಿ ಮತ್ತೆ ಬೈರ್ತಿ ಸುರೇಶ್ ಅವರಿಗೆ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಮತ್ತೊಂದು ಬೆಳವಣಿಗೆ ಆಗುತ್ತೆ ಇಡಿ ತನಿಖೆ ಈ ಒಂದು ಹಗರಣಕ್ಕೆ ಸಂಬಂಧಿಸಿದಂತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದಂತೆ ಏನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸಂಬಂಧಿಸಿದ 14 ಸೈಟ್ಗಳ ವಿಚಾರದಲ್ಲಿ ಇಡಿ ತನಿಖೆ ಮುಕ್ತಾಯ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಎದ್ದೇಳುತ್ತೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದ್ ಕಡೆ ಈಗಾಗಲೇ ಬೈರ್ತಿ ಸುರೇಶ್ ಮತ್ತೆ ಪಾರ್ವತಿ ಅವರಿಗೆ ಸ್ಟೇ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೂ ಮೊದಲು ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ಆದೇಶವನ್ನು ಕೊಟ್ಟಿದೆ. ಯಾರು ಪಾರ್ವತಿ ಅವರ ಹೆಸರಿಗೆ 14 ಸೈಟ್ಗಳನ್ನ ಮಂಜೂರು ಮಾಡಿದ್ರು, ಮೂಡ ಆಗಿನ ಕಮಿಷನರ್ ಆಗಿದ್ದಂತ ನಟೇಶ್ ಇವರ ಹೇಳಿಕೆಯನ್ನು ಏನ್ ದಾಖಲು ಮಾಡಿದ್ರು ಇಡಿ ಅಧಿಕಾರಿಗಳು, ಮತ್ತೆ ಇವರಿಗೆ ಸಮನ್ಸ್ ನೀಡಿ ಇವ್ರ ಮನೆ ಮೇಲೆ ರೇಡ್ ಮಾಡಿ ಇವರ ಹೇಳಿಕೆಯನ್ನು ದಾಖಲಿಸಿದ್ರು, ಇದನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಆದೇಶ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹೈಕೋರ್ಟ್ ಒಂದ್ ಕಡೆ ಏಕಸದಸ್ಯ ಪೀಠ ಒಬ್ಬ ಅಧಿಕಾರಿಗೆ ಸಂಬಂಧಿಸಿದಂತ ವಿಚಾರವನ್ನ ರದ್ದು ಮಾಡಿದೆ. ಇಡಿ ತನಿಖೆ ಏನಂತಂದ್ರೆ ಏನ್ ಬೈರ್ತಿ ಸುರೇಶ್ ಮತ್ತೆ ಪಾರ್ವತಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸಮನ್ಸ್ ಕೂಡ ರದ್ದಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಇಡಿ ಏನು ಮೊನ್ನೆ ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿತ್ತು, ಇದರಲ್ಲಿ ಸಾಕಷ್ಟು ಸ್ಥಿರ ಮತ್ತೆ ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ 300 ಕೋಟಿಯಷ್ಟು ಅಂತೇಳಿ. ಅದರಲ್ಲಿ ಇಡಿ ವಿಚಾರಣೆ ಮತ್ತೆ ಇಡಿ ತನಿಖೆ ಮುಂದುವರಿಯುವ ಎಲ್ಲಾ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಡಿ ತನ್ನ ಪವರ್ಸ್ ಅನ್ನ ಬಳಸಿ ಅಷ್ಟು ಪ್ರಮಾಣದ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿದೆ ಅಂತಂದ್ರೆ ಅದಕ್ಕಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಪವರ್ ಅಂದ್ರೆ ಒಂದು ಡೈರೆಕ್ಟರ್ ಏನಿರ್ತಾರೆ ಇಡಿಯಲ್ಲಿ ಅವ್ರಿಗೆ ಒಂದು ಮ್ಯಾಜಿಸ್ಟ್ರೇಟ್ ಪವರ್ ಇರೋದ್ರಿಂದ ಇಷ್ಟು ಆಸ್ತಿಯನ್ನ
PML ಆಕ್ಟ್ 50A ಅಡಿಯಲ್ಲಿ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅದು ಮುಂದುವರೆದ್ರೂ ಸಹ ಸಿದ್ದರಾಮಯ್ಯ ವಿಚಾರದಲ್ಲಿ ಇಡಿ ತನಿಖೆ ಬಹುತೇಕ ಸ್ಟಾಪ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನೊಂದು ಏನು ನೀವು ಕೇಳಿದಂಥ ಪ್ರಶ್ನೆ ಇದೆ, ಒಂದು ವೇಳೆ ಸಿದ್ದರಾಮಯ್ಯಗೆ 14 ಸೈಟ್ ವಾಪಸ್ ಆಗುತ್ತಾ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದ್ರೆ ಅಂತೇಳಿ, ಖಂಡಿತವಾಗ್ಲೂ ಬಿ ರಿಪೋರ್ಟ್ ಹಾಕಿ ಮತ್ತೆ ಈ ಒಂದು ತನಿಖಾ ಬೇರೆ ತನಿಖಾ CBIಗೆ ಈ ಒಂದು ತನಿಖೆ ಹೋಗಲಿಲ್ಲ ಅಂತಂದ್ರೆ, ಜೊತೆಗೆ ಇಡಿ ಮೊನ್ನೆ ಪ್ರೆಸ್ ನೋಟ್ನಲ್ಲಿ ಎಲ್ಲೂ ಸಹ ಸಿದ್ದರಾಮಯ್ಯ ಅವರ 14 ಸೈಟ್ಗಳನ್ನು ಮುಟ್ಗೋಲು ಹಾಕೊಂಡಿದೀವಿ ಅಂತ ಹೇಳಿಲ್ಲ. ಹೀಗಾಗಿ ಬಿ ರಿಪೋರ್ಟ್ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿ ಇತ್ ಕಡೆ CBIಗೆ ಪ್ರಕರಣ ಹೋಗಿಲ್ಲ ಅಂತಂದ್ರೆ 14 ಸೈಟ್ಗಳು ವಾಪಸ್ ಆಗುವ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಜಯಪ್ರಕಾಶ್ ಕೇಳಿದ್ರೆ ಈಗ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಒಂದು ಕಡೆ 14 ಸೈಟು, ಒಂದು ಕಡೆ 500-600 ಸೈಟ್ಗಳ ಅವ್ಯವಹಾರ. ಅದ್ರದ್ದು ಸುದ್ದಿನೇ ಇರಲಿಲ್ಲ, 500-600 ಸುದ್ದಿನೇ ಇರಲಿಲ್ಲ. ಅದರಲ್ಲಿ ಬಿಜೆಪಿ ಇದೆ, ಕಾಂಗ್ರೆಸ್ ಇದೆ, JDS ಇದೆ, ಎಲ್ಲ ಪಕ್ಷದವರು. CM ಮುಖಾಂತರ ಮೀನ್ ಹಿಡಿಯಕ್ ಹೋದ್ರು. ನಾಗರಾಜ್ ಕೇಳಿಸ್ಕೊಳ್ಳಿ, CM ಮುಖಾಂತರ CM ಅವರನ್ನು ಹಿಡಿಯಕ್ ಹೋದ್ರು, ಅದೇ ತಿಮಿಂಗಿಲ ಅಂತ. ಈಗ CM ಪತ್ನಿ, CM ಕುಟುಂಬ ಆರಾಮ್ಸ್ ಅದರಿಂದ ಹೊರಗೆ ಬರ್ತಾ ಇದೆ. 14 ಸೈಟ್ ಕೂಡ ಒಂದು ವೇಳೆ ಬಿ ರಿಪೋರ್ಟ್ ಆದ್ರೆ ವಾಪಸ್ ಬರುತ್ತೆ. ಯಾರೆಲ್ಲ ದೂರದಿಂದ ನೋಡಿ ಚಪ್ಪಾಳೆ ತಟ್ಬಿಟ್ಟು ಸಿಕ್ಕಾಕೋತಾರೆ ಅಂತ ಅಂದ್ಕೋತಾರೆ, ಅವರೀಗ ಸಿಕ್ಕಾಕೋತಾ ಇದ್ದಾರೆ ಎಲ್ಲರೂ ಕೂಡ. ಕರೆಕ್ಟಾ ನಾನು ಹೇಳಿದ್ದು? ಖಂಡಿತ ಜಯಪ್ರಕಾಶ್. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ CM ಈಗಾಗಲೇ ಇಡೀ ಕಂಟಕ, ದೊಡ್ಡ ಕಂಟಕ CM ಕುಟುಂಬಕ್ಕೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಏನು 14 ಸೈಟನ್ನು ನೀವು ಮೊದಲೇ ಚರ್ಚೆ ಮಾಡ್ತಾ ಬಹಳಷ್ಟು ಬಾರಿ ಹೇಳಿದಿರಿ ವಿಚಾರವನ್ನ. CM ಸುತ್ತಮುತ್ತ ಮತ್ತೆ ಅಧಿಕಾರಿಗಳಿಂದ ಲೋಪ ಆಗಿರ್ಬೋದು ಅಂತೇಳಿ ಒಂದು ಮಾತನ್ನ ಪದೇ ಹೇಳ್ತಾ ಇದ್ರಿ. ಈಗ ಅದೇ ಅಧಿಕಾರಿ ಯಾರು 14 ಸೈಟ್ಗಳನ್ನ CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ ಮಂಜೂರು ಮಾಡಿದ್ರು ಮೂಡಾದಿಂದ, ಆ ಆಯುಕ್ತರ ಹೇಳಿಕೆ ಮತ್ತೆ ಅವ್ರಿಗೆ ನೀಡಿದ್ದಂತ ಇಡಿ ಸಮನ್ಸ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದು ಮಾಡಿರ್ತಕ್ಕಂಥದ್ದು. ಇದನ್ನು ಗಮನಿಸಿದ್ರೆ ಇನ್ನು ಅಧಿಕಾರಿಗೆ ಈ ಹಂತದಲ್ಲಿ ಹೈಕೋರ್ಟ್ ರದ್ದು ಮತ್ತೆ ಅಥವಾ ರಿಲೀಫ್ ಅನ್ನ ಕೊಟ್ಟಿರುವಾಗ, ಇದು CM ಪತ್ನಿ ಮತ್ತೆ ಸಚಿವ ಬೈರ್ತಿ ಸುರೇಶ್ ಅವರಿಗೂ ಇದೇ ರೀತಿಯ ಇದಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ ಕಾನೂನು ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಲೋಕಾಯುಕ್ತ ಈಗಾಗಲೇ ಬಿ ರಿಪೋರ್ಟ್ ಆಗ್ತು ಅಂತೇಳಿ ಅಂತಿಮ ವರದಿ ಇವತ್ತು ಸಲ್ಲಿಕೆ ಮಾಡಬೇಕಾಗಿತ್ತು, ಆದರೆ ಹೈಕೋರ್ಟ್ ಸ್ಟೇ ಮಾಡಿದೆ. ನಾನು ಆದೇಶ ಕೊಡುವವರೆಗೂ ನೀವು ರಿಪೋರ್ಟ್ ಅನ್ನ, ಅಂತಿಮ ವರದಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಕಬೇಡಿ ಅಂತೇಳಿ. ಒಂದು ವೇಳೆ ಬಿ ರಿಪೋರ್ಟ್ ಹಾಕಿ ಇದು CBIಗೆ ಹೋಗ್ಲಿಲ್ಲ ಪ್ರಕರಣ ಅಂತಾದ್ರೆ, ಆ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಅಂತಿಮ ಇದು 3 ಪಾಯಿಂಟ್ಗಳನ್ನ ಬಹಳ ಮುಖ್ಯವಾಗಿ ನಮ್ಮ ಡೆಸ್ಕ್ ಕೂಡ ಆಲೋಚನೆ ಮಾಡ್ಕೋಬೇಕು. ಆಮೇಲೆ ನಾಗರಾಜ್ ಅಪ್ಪಸಂದ್ರ, ನೀವು ಡಿಜಿಟಲ್ ಅಲ್ಲಿ ಕೂಡ ಇದರ ಬಗ್ಗೆ ಒಂದು ಲೈವ್ ಕೊಡಿ. ಯಾಕಂದ್ರೆ 14 ಸೈಟು ಮತ್ತು ಮುಖ್ಯಮಂತ್ರಿ ಕಥೆ ಏನು ಅಂತ ಒಂದು, ಮತ್ತು 500 ಸೈಟು ಮತ್ತು ಅದರ ಕಥೆ ಏನು ಅಂತ ಹೇಳಿ, ಮೂರನೆಯದು ಲೋಕಾಯುಕ್ತ ತನಿಖೆ ಮತ್ತು CBI ತನಿಖೆ ಈ ಕಥೆ ಏನು ಅಂತ ಹೇಳಿ, ಫೈನಲ್ ಇನ್ನೊಂದೇನಂದ್ರೆ 14 ಸೈಟ್ ವಾಪಸ್ ಬರುತ್ತಾ ಇಲ್ವಾ ಅಂತ ಹೇಳಿ. ಬರೋದಿದ್ರೆ ಹೇಗೆ ಬರೋದು ನಿಮ್ಗೆ ಕೊಡ್ಬೋದು, ನಿರಂತರವಾಗಿ ಕೊಡ್ಬೋದು. ಬಟ್ ಇದನ್ನು ಕೂಡ ವೆರಿ ಗುಡ್, ವೆರಿ ಕ್ಲಿಯರ್ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ಬಿಡ್ತೀನಿ ನಿಮಗೆ, CM ಸಿದ್ದರಾಮಯ್ಯ ಸಿಕ್ಕಾಕೋತಾರೆ ಅಂತೇಳಿ ಬಲೆ ಬೀಸಲಾಯ್ತು, ಇಲ್ಲ ಅನ್ನೋದಾಯ್ತು. ಆಯ್ತಾ? ಅಷ್ಟಾಗುವಾಗ ಇಲ್ಲ ಇದು ಇದಕ್ಕಿಂತಲೂ ದೊಡ್ಡ ಬಲೆ ಬೇಕು ಅಂತೇಳಿ ದೊಡ್ಡ ಬಲೆಯನ್ನು ಹಾಕಲಾಯ್ತು, ಇಡಿ ಆಯ್ತು. ಅದರ ಅಡಿಯಲ್ಲಿ ಸಿದ್ದರಾಮಯ್ಯನವರ ಬಲೆ ಕೂಡ ಇತ್ತು. ಹೌದು, CM ಸಿದ್ದರಾಮಯ್ಯ 14 ಸೈಟು ಬಲೆ, ಒಂದು ಸಣ್ಣ ಬಲೆ, 14 ಸೈಟ್ಗೆ ಸೀಮಿತವಾಗಿ. ಆಮೇಲೆ ಕೇಸ್ ಹೋಗಿ 600 ಸೈಟ್ಗೆ ದೊಡ್ಡ ಬಲೆಯನ್ನು ಹಾಕಲಾಯ್ತು. ಎಲ್ಲರಿಗೆ ಕಾನ್ಸಂಟ್ರೇಷನ್ ಇದ್ದದ್ದು ಸಿದ್ದರಾಮಯ್ಯ ಸಿಕ್ಕಾಕೋತಾರೆ. ಈಗ ನಟೇಶ್ ಅವರ ಇದನ್ನ ಕಂಪ್ಲೀಟ್ ರದ್ದುಗೊಳಿಸಿದ ಕಾರಣಕ್ಕಾಗಿ ಅದೇ ಇವರಿಗೂ ಅನ್ವಯವಾಗುತ್ತೆ ಅನ್ನೋದು ಕೇಳಿ ಬರ್ತಾ ಇದೆ. ಈ ಬಲೆಯನ್ನು ವಾಪಸ್ ಹೇಳಲಾಯಿತು. CM ಸಿದ್ದರಾಮಯ್ಯ ಮತ್ತು ಅವರ ಫ್ಯಾಮಿಲಿ 14 ಸೈಟ್ ಬಲೆ ವಾಪಸ್ ಹೇಳಲಾಯಿತು. ಈಗ ಇವರು ಸೇಫ್ ಆಗಿದ್ದಾರೆ. ಈಗ ದೊಡ್ಡ ಬಲೆ ಬೀಸಿದೆಯಲ್ಲ, ಅದರಲ್ಲಿ ಈಗ ಯಾರ್ಯಾರು ಸಿಕ್ಕಾಕೋತಾರ ಗೊತ್ತಿಲ್ಲ. ಅಟ್ ದ ಮೀನ್ ಟೈಮ್ ಈ ಮೂಡಾದಲ್ಲಿ ಅವ್ಯವಹಾರ ಆಗಿದೆ, ಅದರ ಬಗ್ಗೆ ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅಂತೇಳಿ ಆರಂಭದಲ್ಲಿ ಆಗ್ರಹ ಮಾಡಿದ ವ್ಯಕ್ತಿಗಳ ಪೈಕಿ CM ಸಿದ್ದರಾಮಯ್ಯ ಕೂಡ ಪ್ರಮುಖರು. ಅವರೇ CBIಗೆ ಹೋಗ್ಬೇಕು ಅಂತ ಹೇಳಿದವರು ಅವರೇ. ಈಗ ಇವರು ಏನ್ ಆಶಯ ವ್ಯಕ್ತಪಡಿಸಿದ್ರು, ಇವರಿಗೆ ಇಂಜೆಕ್ಟ್ ಆಗೋ ಮುಖಾಂತರ ಅದಾಗ್ತಾ ಇದೆ. ಬಟ್ ಅವ್ರು ಸೇಫ್ ಆಗ್ಬಿಟ್ರು. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನಾವು ಅರ್ಥ ಮಾಡಿಸುವ ವಿಫಲ ಯತ್ನವನ್ನು ಮಾಡಿಸ್ತಾ ಇದೀವಿ ಅಷ್ಟೇ. ವಿಫಲ ಯತ್ನ ಏನಿಲ್ಲ, ಮೋಸ್ಟ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೀವಿ.